ಮೇಷರಾಶಿ ಯುಗಾದಿ ವರ್ಷ ಭವಿಷ್ಯ. ಇಡೀ ವರ್ಷ ವ್ಯಯಸ್ಥಾನದಲ್ಲಿ ಶನಿ ಇರ್ತಾನೆ. ಯಾವಾಗಲೂ ಅಷ್ಟೇ ಶನಿ ವ್ಯಯಸ್ಥಾನದಲ್ಲಿರಿದ್ರೆ ಖರ್ಚುಗಳು ಜಾಸ್ತಿ ಆಗುತ್ತೆ, ಸ್ವಲ್ಪ ಸಾಲದ ಸಮಸ್ಯೆಗಳು ಜಾಸ್ತಿ ಆಗ್ಬೋದು. ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯುಗಾದಿಯಿಂದ ಬರೋ ಯುಗಾದಿವರೆಗೂ ವರ್ಷ ಪೂರ್ತಿನೂ ಸಹ ಮೇಷರಾಶಿಯಲ್ಲಿ ಶನಿ ಪ್ರಭಾವ ಒಂದಷ್ಟು ರಾಶಿ ಮೇಲೆ ಹೆಚ್ಚು ಖರ್ಚುಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಮಾರ್ಚ್ 25 ನಂತರ ಶುಕ್ರ ಮೇಷರಾಶಿಗೆ ಪ್ರವೇಶ ಮಾಡೋದರಿಂದ ಒಂದಷ್ಟು ಬದಲಾವಣೆ ಕಾಣಬಹುದು. ಯಾಕಂತ ಹೇಳಿದ್ರೆ ಶುಕ್ರ ಯಾವಾಗಲೂ ಅಷ್ಟೇ ಆಭರಣಗಳನ್ನು ಖರೀದಿ ಮಾಡುವಂಥದ್ದು ಮತ್ತು ಭೋಗ ವಸ್ತುಗಳನ್ನು ಪ್ರಾಪ್ತಿ ಮಾಡುವಂಥದ್ದು ಇರುತ್ತೆ. ಐಷಾರಾಮಿ ಜೀವನವನ್ನು ನಡೆಸುವಂಥದ್ದು ಇರುತ್ತೆ. ಒಳ್ಳೆಯ ವಾಹನವನ್ನು ಖರೀದಿ ಮಾಡುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಅದ್ರ ಜೊತೆಗೆ ಒಂದಷ್ಟು ಬದಲಾವಣೆ, ಗ್ರಹಗಳು ಬದಲಾವಣೆ ಆಗ್ತಾ ಒಂದಷ್ಟು ಬೆಳವಣಿಗೆನೂ ಚೆನ್ನಾಗಿ ಆಗುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಈಗ ಪ್ರಸ್ತುತ ಮೇಷರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಆದರೆ ಯುಗಾದಿ ನಂತರ ಒಂದಷ್ಟು ಗ್ರಹಗಳ ಬದಲಾವಣೆಯಿಂದ ಒಂದಷ್ಟು ಒಳ್ಳೆ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ಆದರೆ ಖರ್ಚುಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ರಾಷ್ಟ್ರಾಧಿಪತಿ ಕುಜಗ್ರಹ ವ್ಯಯಸ್ಥಾನದಲ್ಲಿ ರವಿ ಶನಿ ಸಂಯೋಗದಿಂದ ಒಂದಷ್ಟು ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹ ಯುಗಾದಿ ನಂತರ ಒಂದಷ್ಟು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಭಾಗಗಳು ಮಾಡ್ಕೊಳ್ಳುವಂಥದ್ದಾಗಲಿ ಅಥವಾ ಏನಾದರೂ ವಿಭಾಗಗಳನ್ನು ಮಾಡ್ಕೊಳ್ಳುವಂಥದ್ದಿದ್ದರೆ ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಏನಾದರೂ ಮಾರಾಟ ಮಾಡ್ಕೊಳ್ಳುವಂಥದ್ದು ಇರಬಹುದು ಅಥವಾ ಆಸ್ತಿ ವಿವಾದಗಳಿಂದ ಒಂದಷ್ಟು ನಷ್ಟ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಅದರಲ್ಲಿ ಮೇಷರಾಶಿಯವರು ರಿಯಲ್ ಎಸ್ಟೇಟ್ ಉದ್ದಿಮೆಯಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಹಳ ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಕಿರೋ ಬಂಡವಾಳ ಇನ್ವೆಸ್ಟ್ಮೆಂಟ್ ಮಾಡಿರೋವಂಥದ್ದು ಬರ್ದಿರೋ ಹೋಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಬಹಳ ಜಾಗೃತೆ ಇರಬೇಕಾಗುತ್ತೆ. ಶನಿ ಕುಜ ಸಂಯೋಗದಿಂದ ವಾಹನಗಳಿಂದ ಒಂದಷ್ಟು ಅಪಘಾತಗಳಾಗ್ಬೋದು. ಯಾಕಂದರೆ ಈಗಾಗಲೇ ಮೇಷರಾಶಿಯವರಿಗೆ 7.5 ಪ್ರಾರಂಭ ಆಗಿದೆ. ಅದರ ಜೊತೆಗೆ ಶನಿ ಕುಜನ ಸಂಯೋಗ ಒಂದಷ್ಟು ಏನಾಗುತ್ತೆ ಸರ್ಜರಿಗಳವರೆಗೂ ಹೋಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗೃತೆ ವಹಿಸೋದು ಬಹಳ ಮುಖ್ಯ. ಮತ್ತು ಏಪ್ರಿಲ್ 30 ನಂತರ ಒಂದಷ್ಟು ಮನೆಯಲ್ಲಿ ಶುಭ ಕಾರ್ಯಗಳು ಆಗುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಮದುವೆಗಳಾಗ್ಬೋದು ಅಥವಾ ಗೃಹ ಪ್ರವೇಶ, ಮನೆ ಕಟ್ಟಿ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರ ಖರ್ಚುಗಳಂತೂ ಒಂದ್ರ ಮೇಲೆ ಇದ್ದೇ ಇರುತ್ತೆ. ಇನ್ನು ಅದರ ಜೊತೆಗೆ ಮೇ 11 ನಂತರ ಕುಜ ಮೇಷರಾಶಿಗೆ ಸ್ವಕ್ಷೇತ್ರ, ಯಾಕಂದರೆ ಕುಜ ರಾಷ್ಟ್ರಾಧಿಪತಿ ಅಂತ ಹೇಳ್ತೀವಿ, ಮೇಷರಾಶಿಗೆ ಸ್ವಕ್ಷೇತ್ರಕ್ಕೆ ಪ್ರವೇಶ ಮಾಡಿದಾಗ ಒಂದಷ್ಟು ಉದ್ಯೋಗದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಕಾರ್ಯಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ವ್ಯಯಸ್ಥಾನದಲ್ಲಿ ಗುರುಗ್ರಹ ಅಧಿಪತಿ ಏನಾಗಿರ್ತಾನೆ, ಯಾವಾಗ ಮೀನರಾಶಿ ಅಧಿಪತಿ ಚತುರ್ಭಾವದಲ್ಲೋ ಅಥವಾ ತೃತೀಯದಲ್ಲಿದ್ದರೇನೋ ಅಷ್ಟು ಫಲಗಳು ಕೊಡೋದಿಲ್ಲ. ಆದರೆ ಜೂನ್ 1ನೇ ತಾರೀಕು ಏನಾಗುತ್ತೆ ಅಂತ ಹೇಳಿದ್ರೆ ವ್ಯಯಸ್ಥಾನಾಧಿಪತಿ ಚತುರ್ಭಾವ ಅಂದರೆ ಕರ್ಕಾಟಕ ರಾಶಿಗೆ ಪರಮೋಚ್ಚ ಸ್ಥಾನವಾಗಿರುತ್ತೆ. ಯಾವಾಗ ಪ್ರವೇಶ ಮಾಡ್ತಾನೋ ಆನಂತರ ಏನಾಗುತ್ತೆ ಒಂದಷ್ಟು ಮನೆ ಕಟ್ಟಡ ಕಟ್ಟುವಂಥದ್ದು, ಸ್ವಗೃಹ ಯೋಗವನ್ನು ಉಂಟು ಮಾಡುವಂಥದ್ದು ಇರುತ್ತೆ. ಮತ್ತು ಅತಿಯಾದಂಥ ಖರ್ಚುಗಳಂತೂ ತಪ್ಪೋಗೋದಿಲ್ಲ, ಹೆಚ್ಚು ಖರ್ಚುಗಳು ಆಗುವಂಥದ್ದು ಇರುತ್ತೆ. ಅದರಲ್ಲಿ ಹೆಚ್ಚಿನ ಮಟ್ಟಿಗೆ ಚತುರ್ಭಾವ ಅಂತ ಹೇಳಿದರೆ ಯಾವಾಗಲೂ ಅಷ್ಟೇ ವಿದ್ಯಾಸ್ಥಾನವಾಗಿರುತ್ತೆ. ಅದರಲ್ಲಿ ವಿದ್ಯಾರ್ಥಿಗಳಿಗಂತೂ ಉತ್ತಮವಾಗಿರುತ್ತೆ. ಇನ್ನು ಉನ್ನತ ಶಿಕ್ಷಣಕ್ಕೋಸ್ಕರ ವಿದೇಶಕ್ಕೆ ಹೋಗುವಂಥದ್ದು, ಒಂದಷ್ಟು ಖರ್ಚುಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳನ್ನು ಮೇಷರಾಶಿಯವರಿಗೆ ಬರುವಂಥದ್ದಿರುತ್ತೆ. ನಂತರ ಈ ಯುಗಾದಿ ಬರುವಂತಹದ್ದು ಮಧ್ಯಕಾಲದಲ್ಲಿ ಒಂದಷ್ಟು ಗ್ರಹಗಳ ಬದಲಾವಣೆ ಆಗಸ್ಟ್ 1 ನಂತರ ಕುಜ ಮಿಥುನ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಬೇಡವಾದಂಥ ಸಮಸ್ಯೆಗಳು, ದಾರಿಯಲ್ಲೂ ಹೋಗ್ತಾ ಇದ್ರೂ ಸಮಸ್ಯೆಗಳು ಬರುತ್ತೆ. ಅದು ಶತ್ರುಗಳು ಕಾಟ ಜಾಸ್ತಿ ಆಗಬಹುದು. ಅದರಲ್ಲಿ ರಾಜಕೀಯದಲ್ಲಿ ಅಥವಾ ಉನ್ನತ ಸ್ಥಾನದಲ್ಲಿದ್ದೀರಾ ಅಂತ ಹೇಳಿದ್ರೆ ಅಂಥವ್ರಿಗೆ ಹೆಚ್ಚು ಒತ್ತಡಗಳು ಮತ್ತು ಶತ್ರುಗಳಿಂದ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಕಾಲಭೈರವನ ಆರಾಧನೆ ಮಾಡಿಕೊಳ್ಳುವಂಥದ್ದಾಗಲಿ, ಸ್ವಲ್ಪ ಕೆಲಸದ ವಿಚಾರದಲ್ಲಿ ಬದಲಾವಣೆ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸೋದು ಬಹಳ ಸೂಕ್ತ. ಮತ್ತು ಯಾವುದೇ ಕಾರಣಕ್ಕೂ ಕೆಲಸವನ್ನು ಬದಲಾವಣೆ ಮಾಡಿಕೊಳ್ಬೇಡಿ ಆಗಸ್ಟ್ ತಿಂಗಳಲ್ಲಿ. ಇನ್ನು ಸೆಪ್ಟೆಂಬರ್ 18 ಮೇಲೆ ಕುಜ ಗ್ರಹ ಪರಮೋಚ್ಚ ಸ್ಥಾನಕ್ಕೆ ಕರ್ಕಾಟಕ ರಾಶಿಗೆ ಬದಲಾವಣೆಯಿಂದ ಯಾವಾಗ 2 ಗ್ರಹಗಳು ನೋಡಿ, ಯಾವಾಗಲೂ ಅಷ್ಟೇ ಒಂದು ಗ್ರಹನೇ ಪರಮೋಚ್ಚ ಸ್ಥಾನದಲ್ಲಿದ್ದರೆ ಉತ್ತಮ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ಆದರೆ ಕುಜ ಪರಮೋಚ್ಚ ಸ್ಥಾನದಲ್ಲಿರ್ತಾನೆ, ಗುರು ಈಗಾಗಲೇ ಬದಲಾವಣೆಯಿಂದ ಜೂನ್ 1ನೇ ತಾರೀಕಲ್ಲೇ ಬದಲಾವಣೆ ಆಗಿರ್ತಾನೆ. ಆ 2 ಗ್ರಹಗಳು ಅತ್ಯಂತ ಪವಿತ್ರವಾದಂತಹ ಯೋಗವನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳುತ್ತೆ. ನಿಮಗೇನಾದರೂ ಪಿತ್ರಾರ್ಜಿತ ಆಸ್ತಿ ವಿವಾದಗಳಿದೆ ಅಥವಾ ಯಾವುದೋ ಪಿತ್ರಾರ್ಜಿತ ಆಸ್ತಿ ಬಂದಿಲ್ಲ ಅಂತ ಹೇಳಿದ್ರೆ ಅಥವಾ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದರೆ ಇತ್ಯರ್ಥ ಆಗುವಂಥದ್ದಿರುತ್ತೆ. ಒಂದಷ್ಟು ಕೋರ್ಟು ಕಚೇರಿ ಸಮಸ್ಯೆಗಳು ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆಗಳು ಭಾಳಷ್ಟು ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗಂತೂ ಉತ್ತಮವಾದಂಥ ಫಲಿತಾಂಶವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ.
ಈಗಾಗಲೇ ತಾಯಿ ಮಕ್ಕಳ ನಡುವೆ ಬಾಂಧವ್ಯತೆ ಇಲ್ಲ, ಏನಾದರೂ ಚಿಕ್ಕ ಪುಟ್ಟ ವಿಚಾರದಲ್ಲಿ ಜಗಳ ಮಾಡಿಕೊಂಡು ದೂರ ಆಗಿದ್ದೀರಾ ಅಂತ ಹೇಳಿದ್ರೆ ಅಂಥವರು ಸಹ ಒಂದು ಬಾಂಧವ್ಯತೆ ಮೂಡುವಂಥ ಸಾಧ್ಯತೆ ಇರುತ್ತೆ. ಮತ್ತು ಆರ್ಥಿಕ ಸಂಕಷ್ಟಗಳು ದೂರ ಆಗುತ್ತೆ. ಒಟ್ಟಾರೆ ನಾವು ಏನು ಮೇಷರಾಶಿಯವರಿಗೆ ಗುರುಬಲ ಇಲ್ಲ, 7.5 ಇಲ್ಲ ಸಮಸ್ಯೆ ಇದೆ, ಏನೂ ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡಿರೋವಂಥವ್ರಿಗೂ ಈ ಮೇಷರಾಶಿಯವರಿಗೆ ಯುಗಾದಿ ನಂತರ ದಿನಗಳು, ಅದರಲ್ಲಿ ಸಹ ಒಂದು 2-3 ತಿಂಗಳ ನಂತರ ಭಾಳ ಚೆನ್ನಾಗಿರುತ್ತೆ, ಅಭಿವೃದ್ಧಿ ಚೆನ್ನಾಗಾಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಅಕ್ಟೋಬರ್ 17ರ ನಂತರ ಸಪ್ತಮ ಸ್ಥಾನಕ್ಕೆ ರವಿ ನೀಚ ಸ್ಥಾನಕ್ಕೆ ಬಂದಾಗ ಸ್ವಲ್ಪ ವೈವಾಹಿಕ ಜೀವನದ ವಿಚಾರದಲ್ಲೇ ನೋಡ್ಕೊಳ್ಬೇಕಾಗುತ್ತೆ. ಒಂದಷ್ಟು ಕಿರಿಕಿರಿ ಹೊಂದಾಣಿಕೆ ವಿಚಾರದಲ್ಲಿ ಏನಾದರೂ ದೊಡ್ಡ ಮಟ್ಟಿಗೆ ಈಗಾಗಲೇ ಜಗಳಗಳಾಗಿ ಕೋರ್ಟು ಕಚೇರಿ ತನಕ ಹೋಗೋ ಸಾಧ್ಯತೆಗಳು ಇರುತ್ತೆ. ಆ ಸಂದರ್ಭದಲ್ಲಿ ಸ್ವಲ್ಪ ಗಂಡ ಹೆಂಡತಿ ನಡುವೆ ಒಂದು ಸಾಮರಸ್ಯವನ್ನು ಕಾಪಾಡಿಕೊಂಡು ಹೋಗೋದು ಬಹಳ ಒಳ್ಳೆಯದು. ಮತ್ತು ಅದರ ಜೊತೆಗೆ ತಾತ್ಕಾಲಿಕವಾಗಿ ಗುರು ಬದಲಾವಣೆ ಆಗುತ್ತೆ. ಯಾವಾಗಲೂ ಅಷ್ಟೇ ಗುರುಗ್ರಹ ವರ್ಷಕ್ಕೆ ಅಂದರೆ 365 ದಿನಕ್ಕೆ ಒಮ್ಮೆ ಬದಲಾವಣೆ ಆಗುವಂತಹ ಗುರುಗ್ರಹ ಇದೇ 2026 2 ಸತಿ ವರ್ಷದಲ್ಲಿ 2 ಸತಿ ಗುರು ಬದಲಾವಣೆ ಆಗ್ತಾ ಇದೆ. ಒಂದು ಸತಿ ಜೂನ್ 1ನೇ ತಾರೀಕು ಬದಲಾವಣೆ ಆದರೆ ಇನ್ನೊಂದು ಸತಿ ತಾತ್ಕಾಲಿಕವಾಗಿ ಅದರಲ್ಲಿ ಅಕ್ಟೋಬರು ಹೇಗೆ ಬದಲಾವಣೆ ಅಂತ ಹೇಳಿದ್ರೆ ಈ ಪರಮೋಚ್ಚ ಸ್ಥಾನದಲ್ಲಿರುವಂಥ ಗುರು ಸಿಂಹರಾಶಿಗೆ ಬದಲಾವಣೆ ಆಗುತ್ತೆ. ಇದರಿಂದ ಒಂದಷ್ಟು ವಿವಾಹ ಶುಭ ಕಾರ್ಯಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕಂತ ಹೇಳಿದ್ರೆ ಪಂಚಮ ಸ್ಥಾನ, ದ್ವಿತೀಯ ಸ್ಥಾನ, ಸಪ್ತಮ ಮತ್ತು ಏಕಾದಶ ಸ್ಥಾನದಲ್ಲಿ ಯಾವಾಗ ಗುರು ಬರ್ತಾನೆ ಸಂಪೂರ್ಣ ಗುರುಬಲ ಪ್ರಾಪ್ತಿ ಆಗುವಂಥದ್ದು ಇರುತ್ತೆ. ಸೊ ಈ ಕಾರಣದಿಂದ ಒಂದಷ್ಟು ಶುಭ ಕಾರ್ಯಗಳು ನಡೆಯುತ್ತೆ, ಒಂದಷ್ಟು ಮದುವೆಗಳು ಆಗ್ತಾ ಇಲ್ಲ ಅನ್ನುವಂಥವ್ರಿಗೆ ಅನುಕೂಲ ಆಗುವಂಥದ್ದು ಇರುತ್ತೆ. ಇನ್ನು ಅದರಲ್ಲಿ ಸರ್ಕಾರಿ ಕೆಲಸದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ, ಸರ್ಕಾರಿ ಕೆಲಸದಲ್ಲಿ ಈಗಾಗಲೇ ಇದ್ದೀರಾ ಆದರೆ ಏಳಿಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೇನು ಅಂಥವ್ರಿಗೂ ಸಹ ಉತ್ತಮವಾದಂಥ ಫಲವನ್ನು ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ತಾತ್ಕಾಲಿಕವಾಗಿ ಇರುತ್ತೆ. 1-2 ತಿಂಗಳ ಕಾಲದೊಳಗಡೆ ನಿಮ್ಮ ಪ್ರಯತ್ನಗಳು ಫಲ ಪ್ರಾಪ್ತಿ ಆಗುವಂಥದ್ದು ಇರುತ್ತೆ. ಇನ್ನು ನವೆಂಬರ್ 12ರ ನಂತರ ರಾಷ್ಟ್ರಾಧಿಪತಿ ಕುಜ ಮತ್ತು ಗುರು ಕೇತುವಿನ ಜೊತೆ ಸಂಯೋಗ ಆಗಿರೋದ್ರಿಂದ ಒಂದಷ್ಟು ಆಧ್ಯಾತ್ಮಿಕದ ಕಡೆ ಹೆಚ್ಚು ಒಲವನ್ನು ಕೊಡುವಂಥದ್ದು ಇರುತ್ತೆ. ಪೂಜೆ ಪುನಸ್ಕಾರಗಳಿಗೆ ಹೆಚ್ಚು ಒಲವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಡಿಸೆಂಬರ್ ನಂತರ ರಾಹು ನೋಡಿ, ಈ ಸತಿ ರಾಹುಕೇತುಗಳು ಬದಲಾವಣೆ ಆಗೋದ್ರಿಂದ ಒಂದಷ್ಟು ಗ್ರಹಗಳ ಮೇಲೆ ಬದಲಾವಣೆ ಆಗುತ್ತೆ. 18 ತಿಂಗಳ ಕಾಲಕ್ಕೆ ಒಂದು ಸತಿ ಬದಲಾವಣೆ ಆಗುವಂಥದ್ದು. ರಾಹು ಕರ್ಮಸ್ಥಾನಕ್ಕೆ ಹೋಗ್ತಾನೆ. ಯಾವಾಗಲೂ ಅಷ್ಟು ಕರ್ಮಸ್ಥಾನದಲ್ಲಿ ರಾಹು ಇದ್ದರೆ ತೊಂದರೆಗಳು ಉಂಟಾಗುವಂಥದ್ದು ಇರುತ್ತೆ. ಒಂದು ಸ್ಥಿರವಾಗಿ ಒಂದು ಕಡೆ ಜಾಗದಲ್ಲಿ ನಿಲ್ಲೋಕ್ಕಾಗೋದಿಲ್ಲ. ಕೆಲಸದ ಬದಲಾವಣೆ ಆಗಬಹುದು ಅಥವಾ ಕೆಲಸದ ಒತ್ತಡಗಳು ಜಾಸ್ತಿ ಆಗಬಹುದು. ಇವೆಲ್ಲವೂ ಸಮಸ್ಯೆಗಳು ಬರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಜಾತಕದಲ್ಲಿ ರಾಹು ಏನಾದರೂ ದಶ ನಡೀತಾ ಇದ್ದರೆ ಕೆಲಸವನ್ನೇ ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆ ಕೆಲಸದ ಸಂದರ್ಭದಲ್ಲಿ ಸ್ವಲ್ಪ ನೋಡಿಕೊಂಡು ವ್ಯವಹಾರವನ್ನು ಮಾಡಬೇಕು. ಇನ್ನು ಬಿಸ್ನೆಸ್ ಇರುವಂಥವರು ಅಷ್ಟೇ ದೊಡ್ಡ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಅಷ್ಟಮ ಸ್ಥಾನದಲ್ಲಿ ರವಿ ಬುಧಾದಿತ್ಯ ಯೋಗ, ಚಂದ್ರ ಸಂಯೋಗ ಒಂದಷ್ಟು ಅಶಾಂತಿಯನ್ನು ಕೆಡಿಸುವಂಥ ಸಾಧ್ಯತೆಯೇ ಇರುತ್ತೆ. ಟೆನ್ಷನ್ ಜಾಸ್ತಿ ಇರುತ್ತೆ. ದಿಢೀರ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಮತ್ತು 2027 ಜನವರಿ ನಂತರ ಹೊಸ ಬಿಸ್ನೆಸ್ಗೆ ಉತ್ತಮವಾದಂತಹ ಅನುಕೂಲ ಆಗುವಂಥದ್ದು ಇರುತ್ತೆ. ಫೆಬ್ರವರಿ 13 ನಂತರ ಶಶಿಮಂಗಳ ಯೋಗವನ್ನು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ. ಈ ಯೋಗದಿಂದ ವಿದೇಶ ಪ್ರಯಾಣ ಉಂಟಾಗುವಂಥದ್ದು ಇರುತ್ತೆ. ಒಟ್ಟಾರೆ ಇಡೀ ವರ್ಷ ಅಂತ ಹೇಳಿದ್ರೆ ನಮಗೆ ಯುಗಾದಿಯಿಂದ ಯುಗಾದಿ ವರ್ಷ ಭವಿಷ್ಯ ಅಂತ ಹೇಳಿದ್ರೆ ನಮಗೆ 2026 27 ತನಕ ಅಂತ ಇರೋದಿಲ್ಲ. ಯುಗಾದಿ ಯಾವಾಗ ಪ್ರಾರಂಭ ಆಗುತ್ತಾ ಅಲ್ಲಿಂದ ಯುಗಾದಿ ಬರುವಂಥ ಯುಗಾದಿವರೆಗೂ ಈ ಫಲಗಳನ್ನು ಅನುಭವಿಸುವಂಥದ್ದಿರುತ್ತೆ. ಅಂದರೆ ಸಂಪೂರ್ಣವಾಗಿ ಮೇಷರಾಶಿಯವರಿಗೆ ಗುರುಬಲ ಇಲ್ಲ, ಸಮಸ್ಯೆಗಳೇ ಅನ್ನುವಂಥದ್ದು ಏನಿಲ್ಲ. ಉತ್ತಮ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ಅದು ಬಹಳ ಉತ್ತಮವಾದಂಥ ಯೋಗವನ್ನು ಸೃಷ್ಟಿ ಮಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ ಗುರುಗ್ರಹ ಮತ್ತು ಕುಜ ರಾಷ್ಟ್ರಾಧಿಪತಿ ಎರಡೂ ಗ್ರಹಗಳು ಒಟ್ಟಾರೆ ಪರಮೋಚ್ಚ ಸ್ಥಾನದಲ್ಲಿ ಸೇರುವಂತಹ ಯೋಗ. ಹಾಗಾಗಿ ಬಹಳ ರಾಜಯೋಗವನ್ನು ತಂದುಕೊಡುತ್ತೆ. 2026 ಯುಗಾದಿಯ ನಂತರ ಭವಿಷ್ಯ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ಚಿಂತೆ ಮಾಡುವಂಗೇನೂ ಇಲ್ಲ. ಯಾಕಂತ ಹೇಳಿದ್ರೆ ನಮಗೆ ಗುರುಬಲ ಇಲ್ಲ, 7.5 ನಡೀತಾ ಇದೆ ಅಂತ ಚಿಂತೆ ಮಾಡೋರಿಗಂತೂ ಇದೊಂದು ಪ್ಲಸ್ ಪಾಯಿಂಟು. ಹಾಗಾಗಿ ನೀವೇನೇ ಬಿಸ್ನೆಸ್ ಮಾಡಿ, ಏನೇ ವ್ಯವಹಾರವನ್ನು ಮಾಡಿ, ನೀವು ಸಾಧ್ಯವಾದಷ್ಟು ಸಹ ಆಗಸ್ಟ್ ನಂತರ ನೀವೇನೇ ಕೈ ಹಾಕಿದ್ರೂ, ಹೊಸ ಬಿಸ್ನೆಸ್ ಕೈ ಹಾಕಿದ್ರೂ ಉತ್ತಮವಾದಂಥ ಫಲವನ್ನು ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.